ನೆಹರು ಅವರು ಏನು ನೀತಿ ವಿರೋಧ ಮಾಡಿದ್ರು? ಹಿಂದೂ ಕೋಡ್ ಬಿಲ್ ನೆಹರು ಅವರು ವಿರೋಧ ಮಾಡಿದ್ರು. ನೆಹರು ಅವರು ಕಾಂಗ್ರೆಸ್ ಪಾರ್ಟಿ ಆಸ್ ಎ ಹೋಲ್, ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ಗೆ ಸತ್ತ ಅಪಮಾನ ಮಾಡಿದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಥಿಕ ವಿಷಯದಲ್ಲಿ ಅಮೆರಿಕದ ಯೂನಿವರ್ಸಿಟಿಯಿಂದ PhD ಪಡೆದಂಥ ಪ್ರಥಮ ವಿದ್ಯಾರ್ಥಿಯಾಗಿದ್ದರು. ಬಟ್ ಅವರಿಗೆ ಕೇವಲ ಕಾನೂನು ಮಂತ್ರಿ ಮಾಡಿದ್ರು, ಅವ್ರಿಗೆ ಅಶ್ಯೂರ್ ಮಾಡಲಾಗಿತ್ತು. ಡಾಕ್ಟರ್ ನೆಹರು ಅವರು ಇರಲಾರ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ದಲ್ಲಿ ಹಾಕಿದ್ದು. ಪಂಡಿತ್ ನೆಹರು ಅವರು ವಾಪಸ್ ಬಂದ ನಂತರ ಅದನ್ನು ತೆಗೆದು ಹಾಕಿದ್ರು. ಅಂದರೆ ಪಂಡಿತ್ ನೆಹರು ಅವರಿಗೆ ಒಂದು ಅಭದ್ರತೆಯ ವಾತಾವರಣ, ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ. ಅದರ ಪರಿಣಾಮ ಅವರು ಸತತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದರು. ಇವೆಲ್ಲ ಭಯೋತ್ಪಾದನೆ ಚಟುವಟಿಕೆ, ತೀವ್ರವಾದಂಥ ಪ್ರಯತ್ನ ಮಾಡಿ ಒಳನುಗ್ಗುವಂಥದ್ದು, ಇನ್ಫ್ಲಿಟ್ರೇಟರ್, ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ 4th ಲಾರ್ಜೆಸ್ಟ್ ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್ ವೈಸ್ 100 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನೋ ಕಂಟ್ರಿ ಇಸ್ ಡೂಯಿಂಗ್ ದಿಸ್ ಟುಡೇ. 1500 ವಿಮಾನಗಳನ್ನು ಆರ್ಡರ್ ಕೊಟ್ಟಿರಂಥ ಏಕೈಕ ದೇಶ ಇವತ್ತು ಭಾರತ. ನಾನು ಅರ್ಧ ಎನರ್ಜಿ ಡಿಪಾರ್ಟ್ಮೆಂಟ್ ನೋಡ್ತೀನಿ ಈಗ. ನಮ್ಮ ಒಟ್ಟು ಎನರ್ಜಿ 2014ರಲ್ಲಿ 269 ಗಿಗಾವಾಟ್ ಪ್ರೊಡಕ್ಷನ್ ಆಗ್ತದೆ. 249. 10 ವರ್ಷದಾಗ ಎಷ್ಟಾಗ್ಯದ? 469 ಗಿಗಾವಾಟ್, 469 ಗಿಗಾವಾಟ್. ರಾಜ್ಯ ಸರ್ಕಾರಗಳ ಮನಸ್ಸು ಮಾಡಿದರೆ ಎಲ್ಲೂ ಎಲೆಕ್ಟ್ರಿಸಿಟಿ ಕಟ್ ಆಗೋದಿಲ್ಲ. ಇವತ್ತು ರಾಜ್ಯ ಸರ್ಕಾರಗಳು ಸರಿಯಾಗಿ ಮೇಂಟೈನ್ ಮಾಡಬೇಕು. ಹೈಯೆಸ್ಟ್ ಎಲೆಕ್ಟ್ರಿಕ್ ನೆಟ್ವರ್ಕ್, ಹೈಯೆಸ್ಟ್ ರೋಡ್ ನೆಟ್ವರ್ಕ್, ನಂಬರ್ 1 ಮಿಲ್ಕ್ ಪ್ರೊಡ್ಯೂಸರ್, ನಂಬರ್ 1 ಎಕ್ಸ್ಪೋರ್ಟ್ as far as agricultural product is concerned. ಭಾಳದ್ರಾಗ ನಂಬರ್ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಜಗತ್ತಿನಾಗ ಭಾರತ ಇವತ್ತು. ವಿ ಆರ್ ದಿ 4th ಲಾರ್ಜೆಸ್ಟ್ ಮಿಲಿಟರಿ ಪವರ್ ಇನ್ ದಿ ವರ್ಲ್ಡ್. ಇದೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಪ್ರಯತ್ನಗಳು ನಡೀತಾ ಇತ್ತು. ಅದಕ್ಕೆ ಮೊದಲನೇ ಬಾರಿಗೆ ಭಾರತ ವಿಶ್ವಸಂಸ್ಥೆಯ ನಿಯಮಗಳನ್ನು ಉದ್ಧರಿಸಿ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಭಯೋತ್ಪಾದನೆ ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ಪರಿಗಣಿಸುವುದಿಲ್ಲ, ಭಯೋತ್ಪಾದನೆ ಯುದ್ಧ ಎಂದು ಪರಿಗಣಿಸಿ ಯಾರು ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾರ ಅವರು ಮನೆ ನುಗ್ಗಿ ಹೊಡಿತೀವಿ ಎನ್ನುವಂತಹ ಮಾತನ್ನು ಹೇಳಿದ್ವಿ. ಮತ್ತು ಅದರ ಪ್ರಕಾರ ಆಗಿದೆ. 1951 ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ವಾಸ್ ಮೇಡ್ ಇನ್ 1951. ಆ 1951 ಇಟ್ ವಾಸ್ ಆರ್ಟಿಕಲ್ 19. ಎದಕ್ಕದು ಆರ್ಟಿಕಲ್ 19? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು ಆ ಕಾಲದೊಳಗೆ. ಆ ಜಡ್ಜ್ಮೆಂಟ್ ಏನು ಅಂತಂದ್ರೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫಂಡಮೆಂಟಲ್ ರೈಟ್ ಅಂತ. ಆ ಬರೆದಂಥ ಲೇಖನಗಳಲ್ಲಿ ನೆಹರು ಅವರ ಸರ್ಕಾರದ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗಿತ್ತು, ಅವರ ಪಾಲಿಸಿ ವಿಷಯಗಳನ್ನು. ನೆಹರು ಅವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಆ ಸಂವಿಧಾನದ ನಮ್ಮ ದೇಶದ ಚುನಾವಣೆ ಆಗೋಕ್ಕಿಂತ ಮೊದಲು ಸಾರ್ವತ್ರಿಕ ಚುನಾವಣೆ ಆಗಿದ್ದು ಯಾವಾಗ ಸಾರ್ವತ್ರಿಕ ಫಸ್ಟ್ ಚುನಾವಣೆ ಆಗಿದ್ದು ಲೋಕಸಭೆಗೆ? 1952. 1952ಕ್ಕಿಂತ ಮೊದಲ ಈ ದೇಶದೊಳಗೆ ಭಾರತದ ಸಂವಿಧಾನದ ಮೊದಲನೇ ಬದಲಾವಣೆ ಮಾಡಿದ್ರು. ಯಾವುದಕ್ಕೆ ಬದಲಾವಣೆ ಮಾಡಿದ್ರು? ಏನಾದರೂ ಸಾಮಾಜಿಕ, ಆರ್ಥಿಕ ಅಥವಾ ದೇಶದ ಗಡಿಯ ವಿಷಯದಲ್ಲಿ, ದೇಶದ ಭದ್ರತೆ ವಿಷಯದಲ್ಲಿ ಮಾಡಲಿಲ್ಲ. ನೆಹರು ಅವರ ಪಾಲಿಸಿ ಟೀಕೆ ಮಾಡಿದರು, ನೆಹರು ಸರ್ಕಾರದ ಪಾಲಿಸಿ ಟೀಕೆ ಮಾಡಿದರು ಅಂತ ಹೇಳಿ ಆ ರೀತಿಯಾದಂಥ ಒಂದು ಬದಲಾವಣೆಯನ್ನು 1951ರಲ್ಲಿ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಪಾಸ್ ಮಾಡಿದ್ರು ಅದು ಬಿಫೋರ್ ಇಲೆಕ್ಷನ್. ಅಂದರೆ ಇನ್ನೂ ಮ್ಯಾಂಡೇಟೇ ಸಿಕ್ಕಿರಲಿಲ್ಲ ನೆಹರು ಅವರಿಗೆ.
By then Ambedkar had resigned. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಿದ್ರು ನೆಹರು ಅವರ ಅನೇಕ ನೀತಿಗಳನ್ನು ವಿರೋಧಿಸಿ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.